ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ದು ನಮ್ಮಿಷ್ಟ. ಸ್ನೇಹಿತರೆ, ಇವನ ಹೆಸರು ಸುಗ್ರೀವ. ಇವನನ್ನ ಭವಿಷ್ಯದ ಕುಮ್ಕಿ ಸ್ಪೆಷಲಿಸ್ಟ್ ಅಂತಾನೆ ಕರೀತಾ ಇದ್ದಾರೆ. ಕ್ಯಾಪ್ಟನ್ ಅಭಿಮನ್ಯು ತನ್ನ ಸೇವೆಯಿಂದ ನಿವೃತ್ತಿ ಆಗೋದಕ್ಕೆ ಕೇವಲ 1 ವರ್ಷ ಬಾಕಿ ಇದೆ. ಇನ್ನು ಅದೇ ರೀತಿಯಾಗಿ ಅಭಿಮನ್ಯುವಿನ ಜೊತೆ ಸದಾಕಾಲ ಸಾಥ್ ಕೊಡ್ತಿದ್ದ ನಮ್ಮ ಪ್ರಶಾಂತ ಇನ್ನೊಂದು 4 ವರ್ಷಗಳಲ್ಲಿ ತನ್ನ ಸೇವೆಯಿಂದ ನಿವೃತ್ತಿ ಆಗ್ತಾನೆ. ಹಾಗಾದ್ರೆ ಇವರಿಬ್ಬರ ನಿವೃತ್ತಿ ನಂತರ ಈ ಒಂದು ಕುಮ್ಕಿ ಕಾರ್ಯಾಚರಣೆಯಲ್ಲಿ ಮುನ್ನಡೆಸುವಂತಹ ಒಂದು ಕೆಪಾಸಿಟಿ ಇರತಕ್ಕಂಥವನೇ ನಮ್ಮ ಸುಗ್ರೀವ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸುಗ್ರೀವನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಆಕ್ಚುಲಿ ಸುಗ್ರೀವ ವಯಸ್ಸಿನ ಬಗ್ಗೆ ಒಂದೊಂದು ರೆಕಾರ್ಡ್ಸ್ ಒಂದೊಂದು ಥರ ಹೇಳ್ತಾ ಇದೆ. ಕೆಲವೊಂದು ಆನೆ ತಜ್ಞರು ಹೇಳೋ ಪ್ರಕಾರ ಇವನ ವಯಸ್ಸು 30ರಿಂದ 32 ವರ್ಷ ಇರ್ಬೋದು ಅಂತ. ಇನ್ನು ಅದೇ ರೀತಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ರೆಕಾರ್ಡ್ಸ್ ಪ್ರಕಾರ ಇವನ ವಯಸ್ಸು 39 ವರ್ಷ. ಇವನ ಎತ್ತರ ಒಂದು 9.5 ಅಡಿ ಹೈಟ್ ಇದ್ದಾನೆ. ಹಾಗೆ ತೂಕ 5545 kg. ಅಂದ್ರೆ ಈ ಬಾರಿ ದಸರಾದಲ್ಲಿ ಈಸ್ ದ ಸೆಕೆಂಡ್ ಹೆವಿಯಸ್ಟ್ ಎಲಿಫೆಂಟ್. ಇವನನ್ನ 2014ರಲ್ಲಿ ಮಡಿಕೇರಿಯ ಸಮೀಪ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ. ಸ್ನೇಹಿತರೆ, ಹಾಗಾದ್ರೆ ನಿಮ್ಗೆ ಅನ್ಸಬಹುದು ನಾವ್ಯಾಕೆ ಸುಗ್ರೀವನ ಮೇಲೆ ಅಷ್ಟು ನಂಬಿಕೆಯನ್ನ ಇಡಬೇಕು, ಇನ್ನು ಬೇರೆ ಆನೆಗಳು ಇವೆಯಲ್ಲ ಅಂತ. ಸ್ನೇಹಿತರೆ, ಅಟ್ ಪ್ರೆಸೆಂಟ್ ಸಿಚುವೇಶನ್ ಯಾವ ಥರ ಇದೆ ಅಂತಂದರೆ, ದಸರಾ ಆಗಿರ್ಬೋದು, ಹಾಗೆ ಈ ಒಂದು ಕ್ಯಾಪ್ಚರಿಂಗ್ ಅಲ್ಲಿ ಆಗಿರ್ಬೋದು, ನಾವು ತುಂಬ ಹಳೆಯ ಆನೆಗಳನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ. ತುಂಬ ಹಳೆಯ ಆನೆ ಅಂತ ಬಂದಾಗ ನಮಗೆ ಹರ್ಷ ಇದ್ದಾನೆ. ಇನ್ನು ಹರ್ಷನನ್ನು ಬಿಟ್ಟರೆ ಇಲ್ಲಿ ನಮಗೆ ಮಹೇಂದ್ರ ಆಗಿರ್ಬೋದು, ನಮ್ಮ ಭೀಮ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಕೆಲವೊಂದು ಬಾರಿ ನಮ್ಮ ಮಹೇಂದ್ರ ಆಗಿರ್ಬೋದು, ಮತ್ತೆ ನಮ್ಮ ಶ್ರೀರಾಮ ಆಗಿರ್ಬೋದು, ಇಂತಹ ಆನೆಗಳನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನಾವು ನೋಡ್ಬೋದು ತುಂಬ ಹಳೆಯ ಆನೆಗಳು ಯಾವುದೂ ಇಲ್ಲ. ಹಳೆಯ ಆನೆಗಳು ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಭಿಮನ್ಯು ಮತ್ತೆ ಪ್ರಶಾಂತ. ಇವರು ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳೇನಿದೆಯಲ್ಲ, ಇವೆಲ್ಲ ಆನೆಗಳು ಕೂಡ ಹೊಸ ಆನೆಗಳೇ. ಮತ್ತೆ ಈ ಹೊಸ ಆನೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಆನೆಗಳು ಕೂಡ ದಸರಾದಲ್ಲಿ ಭಾಗಿಯಾಗ್ತಾ ಇವೆ. ಅಂದ್ರೆ ದಸರಾದಲ್ಲಿ ಭಾಗಿಯಾಗತಕ್ಕಂಥ ಆನೆಗಳನ್ನೇ ನಾವು ಇಲ್ಲಿ ಕುಮ್ಕಿ ಕಾರ್ಯಾಚರಣೆಗೆ ನಾವು ಬಳಸ್ಕೊಳ್ತಾ ಇದ್ದೀವಿ. ಈ ರೀಸನ್ ಇಂದ ಇರ್ತಕ್ಕಂಥ ಆನೆಗಳಲ್ಲಿ ತುಂಬಾ ಹೆವಿಯೆಸ್ಟ್ ಆಗಿ ಹಾಗೆ ತುಂಬಾ ಧೈರ್ಯವಾಗಿ ಮುನ್ನುಗ್ಗೋ ಕೆಪಾಸಿಟಿ ಇರ್ತಕ್ಕಂಥವನು ಯಾರು ಅಂತಂದ್ರೆ ಸುಗ್ರೀವ. ಇಲ್ಲಿ ನಾವು ಮಹೇಂದ್ರನ ಮೇಲೆ ನಾವು ನಂಬಿಕೆಯನ್ನ ಇಡ್ಬೋದು, ಆದ್ರೆ ಮಹೇಂದ್ರ ಭವಿಷ್ಯದ ಅಂಬಾರಿ ಆನೆ. ಆ ರೀಸನ್ ಇಂದ ಅವನಿಗೆ ಅಷ್ಟೊಂದು ರಿಸ್ಕ್ ಕೊಡ್ತಕ್ಕಂಥ ಕೆಲಸಕ್ಕೆ ಯಾರು ಕೂಡ ಮುಂದಾಗೋದಿಲ್ಲ. ಇನ್ನು ಭೀಮ ಅನ್ಬೋದಾ? ನಾವು ಭೀಮನ ಅವನಿನ್ನೂ ತುಂಬಾ ಕಡಿಮೆ ವಯಸ್ಸು. ಒಂದು ಆನೆ ಫಿಸಿಕಲಿ ಸ್ಟ್ರಾಂಗ್ ಆಗ್ಬೇಕು ಅಂತಂದ್ರೆ ಆಲ್ಮೋಸ್ಟ್ 35 years ಅಬೋವ್ ಅಂತಾರೆ. ರೀಸನ್ ನಾವು ಭೀಮನಿಗೆ ಕೂಡ ಅಷ್ಟು ರಿಸ್ಕ್ ನಾವು ಕೊಡೋದಕ್ಕೆ ಆಗೋದಿಲ್ಲ. ಇನ್ನು ಶ್ರೀರಾಮ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಇವೆಲ್ಲ ಆನೆಗಳನ್ನ ನಾವು ಇತ್ತೀಚೆಗೆ ಈ ಒಂದು ಕ್ಯಾಪ್ಚರಿಂಗ್ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಸುಗ್ರೀವನ ಮೇಲೆ ಒಂದು ಬಲವಾಗಿರ್ತಕ್ಕಂಥ ಒಂದು ನಂಬಿಕೆಯನ್ನ ಇಟ್ಕೊಳ್ಬೋದು ಅಂತ. ನಾವು ಕರಡಿ ಕಾರ್ಯಾಚರಣೆಯಲ್ಲಿ ನಾವು ನೋಡ್ಬೋದು. ಇಲ್ಲಿ ಸುಗ್ರೀವ ಆ ಒಂದು ಕರಡಿನ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಕರಡಿಗೆ ಸ್ವಲ್ಪ ಹೊತ್ತು ಮುಖ ಕೊಟ್ಟು ನಿಲ್ತಾನೆ. ಮತ್ತೆ ಸ್ವಲ್ಪ ಹಿಂದೆ ಬಂದ ಬಿಡಿ, ಅಲ್ಲಿ ಮಾವುತರು ಅವನನ್ನ ಕರೆದಿರ್ಬೋದು. ಆದ್ರೆ ನನಗೆ ತಿಳಿದಿರೋ ಪ್ರಕಾರ ಎದುರಿಗೆ ಎಷ್ಟೇ ದೊಡ್ಡ ಕಾಡನೆ ಬಂದರೂ ಕೂಡ ಅದಕ್ಕೆ ಮುಖ ಕೊಟ್ಟು ನಿಲ್ತಕ್ಕಂಥ ಕೆಪಾಸಿಟಿ ನಮ್ಮ ಸುಗ್ರೀವನಲ್ಲಿದೆ. ಆಕ್ಚುಲಿ ನಿಜ ಹೇಳ್ತೀನಿ, ನೀವು ಎದುರಿಗೆ ಇದ್ದು ಸುಗ್ರೀವನನ್ನ ನೋಡಿದ್ರೆ ನಿಜ ಹೇಳ್ತೀನಿ ತಲೆ ಎತ್ತಿ ನೋಡ್ಬೇಕಾಗ್ತದೆ. ಹೆವಿ ಪರ್ಸನಾಲಿಟಿ ಇದ್ದಾನೆ, ಹೈಟು ಹೆವಿ ಆಗಿದ್ದಾನೆ, ದಂತನೂ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಇವನು ಒಂಥರ ಸೈಲೆಂಟ್ ಕಿಲ್ಲರ್, ಮೋಸ್ಟ್ ಅಂಡರ್ ರೇಟೆಡ್ ಎಲಿಫೆಂಟ್ ಇವನು. ಯಾಕೆ ಅಂತಂದ್ರೆ ನಾವು ದಸರಾ ಬಂದಿದ ತಕ್ಷಣ ನಾವು ಭೀಮ, ಅಭಿಮನ್ಯು, ಮಹೇಂದ್ರ ಅಂತ ಕರಿತೀವಿ. ಆದ್ರೆ ಸುಗ್ರೀವನು ಕೂಡ ಏನಪ್ಪಾ ಅಂತಂದ್ರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್. ಅವನು ಹೇಳ್ತಾ ಇದ್ದೀನಲ್ವಾ, ಎತ್ತರ, ಫಿಸಿಕ್ ಎಲ್ಲಾನು ಸರಿಯಾಗಿದ್ದಾನೆ. ಆನೆ ಉದ್ದ ಏನಾದ್ರು ಆಯ್ತು ಅಂತಂದ್ರೆ
ಸೊ ಈ ಆಲ್ಸೋ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಆಫ್ ದ ಕ್ಯಾರಿಯರ್, ನೆನಪಲ್ಲಿರಲಿ, ಅಷ್ಟು ಹೆವಿ ಆಗಿದ್ದಾನೆ. ಸೊ ಅಷ್ಟೇ ಧೈರ್ಯವಾಗಿರೋದ್ರಿಂದ, ಮತ್ತೆ ಸುಗ್ರೀವನಿಗೆ ಒಳ್ಳೆಯ ಮಾವುತರು ಸಿಕ್ಕಿದ್ದಾರೆ, ತುಂಬಾ ಒಳ್ಳೆಯ ಮಾವುತರು ಸಿಕ್ಕಿರೋದ್ರಿಂದ ಪಾಸಿಬಿಲಿಟಿ ಹೇಳಕ್ಕಾಗೋದಿಲ್ಲ. ಏನಪ್ಪಾ ಅಂತಂದ್ರೆ ಒಂದೆರಡು ಕ್ಯಾಪ್ಚರಿಂಗ್ ಅಲ್ಲಿ ಇವನೇನೋ ಲೀಡಿಂಗ್ ಬಿಟ್ರೆ 100% ನೆಕ್ಸ್ಟ್ ಪ್ರತಿಯೊಂದು ಕ್ಯಾಪ್ಚರಲ್ಲೂ ಕೂಡ ಇವನೇ ಇರ್ತಾನೆ. ಸ್ನೇಹಿತರೆ, ಇದು ಏನು ಅಂತಂದ್ರೆ ನಮ್ಮ ಸುಗ್ರೀವನ ಬಗ್ಗೆ. ಮತ್ತೆ ಆ ಒಂದು ದೇವರು ನಮ್ಮ ಸುಗ್ರೀವನಿಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಅವನ ಜೀವನ ಪೂರ್ತಿ ತುಂಬಾ ಖುಷಿಯಾಗಿ ಚೆನ್ನಾಗಿರ್ಲಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.